ಸರ್ ದರ್ಶನ್ ಅವರು ಆಚೆ ಬಂದಿದ್ದಾರೆ ಈಗ, ಸೊ ನಾರ್ಮಲ್ ಆಗಿದ್ದಾರೆ, ಇನ್ನೇನು ಶೂಟಿಂಗು ಕೂಡ ಹೋಗ್ತಾರೆ. ಸೊ ನಿಮಗೆ ಇದು ಎಷ್ಟು ಖುಷಿ, ಯಾಕಂದ್ರೆ ನೀವು ಅವ್ರ ಫ್ಯಾನು, ಅವ್ರನ್ನು ಬಾಸ್ ಅಂತ ಇರ್ತೀರಾ. ಅದೇ ಹೋಗಿ ಮೀಟ್ ಮಾಡಬೇಕು ಮೇಡಮ್, ಮೀಟ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಬೇಕು ಅಂತ ಆಸೆ ಇದೆ. ಹೋಗ್ತೀನಿ ಶಾರ್ಟ್ಲಿ. ನಿಮ್ಮ ರೆಸಾರ್ಟ್ ಓಪನಿಂಗ್ ಅವ್ರು ಬಂದಿದ್ರು, ಸೊ ಅದಕ್ಕೆನ ಇಷ್ಟ ಅಭಿಮಾನ ಪ್ರೀತಿ? ಇಲ್ಲ, ಅವ್ರು ಯಾವತ್ತೂ ಪ್ರೀತಿ ಕೊಟ್ಟರೆ ಅಬಂಡೆಂಟ್ ಆಗೇ ಕೊಡೋದು. ಸೊ ಅದೇ ಅವ್ರನ್ನ ಹೋಗಿ ನೋಡಬೇಕು ಅಂತ ತುಂಬ ಆಸೆ ಇದೆ. ಶಾರ್ಟ್ಲಿ ಹೋಗ್ತೀನಿ ಮೇಡಮ್. ಸೊ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಒಂದಾಗಬೇಕು ಅಂತ ಎಲ್ರಿಗೂ ಇದೆ, ರಜತ್ ಅವ್ರಿಗೂ ಇರುತ್ತೆ ಮೇ ಬಿ, ಯಾಕಂದ್ರೆ ರಜತ್ ಅವರೂ ಇಷ್ಟಪಡ್ತಾರೆ, ಇವರು ಇಷ್ಟಪಡ್ತಾರೆ. ಜೊತೆಗೆ 2 ಗಿಫ್ಟ್ ಕೂಡ ಸಿಕ್ಕಿದೆ. ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್ ಮುಂದೆ ಏನಾದರೂ ನೀವು ಪಾರ್ಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಹೆಚ್ಚು ಕಮ್ಮಿ ಆಗಿ ಏನಾದರೂ ಅದನ್ನ ಮುಂದಿಡ್ತೀರಾ ಸುದೀಪ್ ಮುಂದೆ? ಇಲ್ಲ ಇಲ್ಲ, ಆ ಧೈರ್ಯ ನಾನು ಮಾಡೋದು ಇಲ್ಲ. ಆಮೇಲೆ ಸುದೀಪ್ ಸರ್ಗೆ ಹೇಳೋಷ್ಟು ಇಲ್ಲ ಕೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಸುದೀಪ್ ಸರ್ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದು ಅವ್ರ ಡಿಸಿಷನ್. ನಾವು ಹೇಳೋಷ್ಟೆಲ್ಲ ನಾವಿನ್ನ ಮಕ್ಕಳು ಅವ್ರ ಮುಂದೆ. ನನಗೆ ಸುದೀಪ್ ಸರ್ ಅಂದರೆ ಅಪಾರವಾದ ಪ್ರೀತಿ ಇದೆ, ದರ್ಶನ್ ಸರ್ ಅಂದರೆ ಅಪಾರವಾದ ಪ್ರೀತಿ ಇದೆ. ನಾನು ಫ್ಯಾನ್ ಬಾಯ್ ಇಬ್ರಿಗೂ ಅಷ್ಟೇ. ಸರಿ.